ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನಾನು, ವಿನಯ್ ಮತ್ತು ದೀಪ್ ಶಾಪಿಂಗ್ ಇದ್ದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ದೀಪ್ಗೂ ಸ್ವಲ್ಪ ಹುಷಾರಿಲ್ವಲ್ಲ, ಹಂಗಾಗಿ ಅವನು ರಜೆ ಆಗ್ತಿಲ್ಲ ಸ್ಕೂಲ್ಗೆ. ಟೈಮಿಗೆ ಆಲ್ಮೋಸ್ಟ್ ಒಂದು 12:10 ಆಗಿದೆ. ಸೊ ಅಂದವೇ ಊಟ ಮಾಡ್ಕೊಂಡು ಹೋಗೋಣ ಅನ್ಕೊಂಡ್ಬೇಕಾದ್ರೆ ಮಾಲಲ್ಲಿ ಸ್ವಲ್ಪ ಕೆಮ್ಮಿರೋದ್ರಿಂದ ಇವನೇನಾರು ಕೇಳ್ಬಿಡ್ತಾನೆ, ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಫ್ರೆಂಚ್ ಫ್ರೈಸ್ ಬೇಕೇ ಬೇಕು, ಕೋಕ್ ಬೇಕೇ ಬೇಕು ಅಂತ. ಹಾಗಾಗಿ ಸೊ ಅದಕ್ಕೆ ಫುಡ್ ಕೋರ್ಟ್ಗೆ ಹೇಳ್ತಿರೋದು ಕಾಲೇ ಸ್ವಲ್ಪ ಬೇಜಾರಾಗಿದೆ ದಿಲೀಪ್ಗೆ. ಅಲ್ವಾ ದಿಲೀಪ್? ಅದಕ್ಕೋಸ್ಕರ ಅಲ್ಲಿ ಫುಡ್ ಕೋರ್ಟ್ಗೆ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಮೊನ್ನೆ ಏನೇನು ಶಾಪಿಂಗ್ ಮಾಡ್ತೀಯ ನೀನು? ಎಕ್ಸಸೈಸ್ ಬೇಕು ಐಟಮ್ಸ್ ನಿಮಗೆ. ಏನಂದ್ರೆ ನೆನ್ನೆ ಒಂದು ಡೆಕೋತ್ಲಾನ್ಗೆ ಹೋಗಿದ್ವಿ ನಾವು ನೆನ್ನೆ. ಸೊ ಅವನು ಕೆಲವೊಂದು ಎಕ್ಸಸೈಸ್ ಐಟಮ್ಸ್ ನೋಡಿದ್ದಾನೆ, ಅದು ಬೇಕಂತೆ. ಅದನ್ನು ಕೊಡಿಸ್ಲಿಲ್ಲ ನಾವು, ಹಾಗಾಗಿ ಎಕ್ಸಸೈಸ್ ಐಟಮ್ಸೇ ಬೇಕು ಅಂತ. ಏನು ಸೊ ಅದೊಂದು ಕ್ಲಿಪ್ ಅಟ್ಯಾಚ್ ಮಾಡ್ತೀನಿ ನಿಮಗೆ, ನೋಡಿ. ನೆನ್ನೆ ಅವ್ನು ಯಾವ ಥರ ಏನೇನು ಆಟ ಆಡ್ದ, ಏನೇನು ಬೇಕು ಅಂತ ಹೇಳ್ದ ದಿಲೀಪ್ ಅಂತ ಹೇಳಿ. ಕ್ರಯನ್ಸ್ ಕೊಡಿಸ್ಬಿಟ್ಟು ಈಗಲೇ ಗೋಡೆ ಮೇಲೆಲ್ಲ ಬರ್ದಿದ್ದಾನೆ. ಸೊ ನಂಗೂ ಸ್ವಲ್ಪ ಕೋಲ್ಡ್ ಆಗಿದೆ, ನಂಗೂ ಸ್ವಲ್ಪ ಆರಾಮಿಲ್ಲ. ಸೊ ಈಗ ಸ್ವಲ್ಪ ಏನಾಗಿಲ್ಲ, ಜಾಸ್ತಿನೇ ಆಗೈತೆ. ಬಟ್ ಪರವಾಗಿಲ್ಲ, ಕಮ್ಮಿ ಆಗ್ತಿದೆ. ಹಾಸ್ಪಿಟ್ಲ್ಗೆ ಹೋಗ್ತೇನೆ, ಮನೇಲೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಇವಾಗ ಎಂಟ್ರಿ ಆದ್ವಿ. ಊಟ ಎಲ್ಲೂ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೇನು ಹತ್ರ ಅಂತ ಇದಕ್ಕೆ ಬಂದ್ಬಿಟ್ವಿ. ಏನಾದ್ರು ತಿನ್ಸೋಣ ಇವನಿಗೆ ಲೈಟಾಗಿ ಅಂತ. ಏನ ಮೇಲೆ ನಿಲ್ಸೋದೇನು ಬೇಡ, ಕೆಳಗಡೆನೆ ಪಾರ್ಕಿಂಗ್ ಇದೆ, ಕೆಳಗಡೆನೆ ಆಗತ್ತಪ್ಪ. ಆಯ್ತಾ? ನೋಡ್ದಾ? ಹೆಂಗಿದ್ಯಾ? ಚೆನ್ನಾಗಿದೆಯಾ? ಸೊ ಕಾಂಬೋ ಇದು ವಡಾಪಾವ್ ಏನೋ ತೊಗೊಂಡಿದ್ದಾನೆ. ಇದು ಕಾಂಬೋ ರೈಸು ಆಯ್ತಾ ನಿಂಗೆ? ಬಲೂನ್ಸು ಏನು ಬೇಕು ಊಟ ನಿಂಗೆ? ಹಾಂ ಹಾಂ. ಇದೇನು ಇಷ್ಟು ದೂರ ಇದೇ ಕಾಡಲ್ಲ, ಸಕ್ಕ ಝೂಮ್ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿದೆಯಾ ಮಗ್ನೆ? ಇಲ್ಲಿ ಸೀಸರ್ ಕಾಂಬೋ ತೊಗೊಂಡಿದ್ವಿ. ಫ್ರೆಂಚ್ ಫ್ರೈಸು ಮತ್ತು ಮೋಮೋ ಇದೆ, ಅದರೊಳಗಡೆ ನೂಡಲ್ಸ್, ರೈಸ್ ಇದೆ, ನೂಡಲ್ಸ್ ಹಾಕ್ಸಿದ್ದೀನಿ. ಸ್ಟೀಮ್ಡ್ ಬರನೇ ಬಂದ್ಬಿಡ್ತಂತೆ ಇವನಿಗೆ. ಇದು ಬೇಬಿ ಕಾರ್ನ್ ಅದು. ಸೊ ನನಗೆ ಮೋಮೋಸ್ ಅಂದರೆ ಇಷ್ಟ. ಕೊಡು ಮೋಮೋಸ್ ಅಂದರೆ ಇಷ್ಟ. ಸೊ ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಇಷ್ಟ ಆಯ್ತು ನನಗೆ. ಮೋಮೋಸ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಪನ್ನೀರ್ ಇದೆ, ನೂಡಲ್ಸ್ ಇದೆ. ಸೊ ಕಾಂಬೋ ತೊಗೊಂಡ್ಬಿಟ್ಟಿದೆ. ರೈಸ್ಗೆ ನೂಡಲ್ಸ್ಗೆ ಪ್ಲೈನ್ ಹಾಕಿರ್ತಾರೆ ನೋಡು, ಪ್ಲೈನ್ ಐತಾ? ಅದು ಹಾಕೋಬೇಕು. ನೆಕ್ಸ್ಟ್ ಊಟ ಆದಮೇಲೆ ವಿನಯ್ ಅದೇನೋ ತೊಗೊಳ್ತಿದ್ದಾನೆ. ಜ್ಯೂಸ್ ಕೊಟ್ಬಿಟ್ರೆ ಸರಿ ಅಂತ ಎದುರಿಸ್ತಾವೆ. मैम हिंदी F1 क्लॉथ्स कपड़ा कौन सा F1 में कपड़ा नहीं सेकंड फ्लोर में. ಸೊ ಶಾಪಿಂಗ್ ಮುಗ್ದಿದೆ ಇವಾಗ. ಸೊ ನೋಡ್ತು. ಸೊ ಎಲ್ಲ ವಿನಯ್ದು
ದಿಲೀಪಂಗೆ ಒಂದಷ್ಟು ಕಾರ್ಡ್ ಸೆಟ್ಸು ಮತ್ತು ವಿನಯ್ಗೆ ತೊಗೊಂಡಿದ್ದಾರೆ. ಎಲ್ಲ ಮ್ಯಾಕ್ಸಲ್ಲೇ ಕೂಪನ್ಸಾ ಇದು ಏನಕ್ಕಿದು? ಇದು ಲೈಫ್ ಸ್ಟೈಲಲ್ಲಿ ಮತ್ತು ಹೋಮ್ ಡೋರಲ್ಲಿ ಹಾಂ ಹೋಮ್ ಸೆಂಟರಲ್ಲಿ ಆಫರ್ ಕೊಡ್ತಾರೆ. ಹಾಂ ಹಂಗಾಗಿ 1500 ಏನು ಬಿಲ್ ಮಾಡಿದ್ರೆ 1500 ಬಿಲ್ ಮಾಡಿದ್ರೆ 500 ಲೆಸ್ ಆಗುತ್ತೆ. ತೂ ಕರಡ್ಕಗಳು ಹಾಕು. ಏನು ಸೈಕ್ ಮಾಡ್ತಾನೆ ನಿಮ್ಮ ಮಗ ನೋಡಿ. ಕರಡ್ಕನ ಹಾಕ್ಕೊಂಡು ಬೆಳಿಗ್ಗೆಯಿಂದ ಬಾರಲ್ಲಿ ದಿಲಿ ಬಾಯ್ಲಿ ಆ ಕರಡ್ಕ ಬಾಯ್ಲಿ ತೋರ್ಸೋಕೆ ಬಾಯ್ಲಿ ಕರಡ್ಕ ತೋರಿಸು. ಇದು ಎಲ್ಲಿ ತೊಗೊಂಡಿದ್ವಿನ ನ್ಯೂ ಮಿಲ ಅವ್ರ ಅಪ್ಪ ಕೊಡ್ಸಿರೋದು ಇವನಿಗೆ ಅಂತ. ಹೆಂಗೆ ಕಾಣ್ತವನೆ ಅಂದರೆ ಇವತ್ತು ದಿಲೀಪ ಯಾಕೋ ಈ ಕರಡ್ಕ ತೊಗೊಂಡೆ? ತುಂಬ ಇಷ್ಟ ಆಯ್ತು ಕಣೆ ಅದು ಕಲ್ವೆನಾ. ಏನು ಹಿಂಗೈತಿ ದಿಲೀಪ ಇದು? ಬಾಯ್ಲಿ ಅಂತ ಕೊಪ್ಪಡು ಇಲ್ಲಿ ಕೊಡು. ಸೊ ಗೈಸ್ ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ನಾವು ಒಂದು 3 hours ಶಾಪಿಂಗ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಅಂತು ಓಡಾಡಿ ಅದ್ರಲ್ಲಿ ದಿಲೀಪ್ಗೆ ಸ್ವಲ್ಪ ನಾನು ತಗೋತಿದ್ದೆ ಹುಡುಕಿ ಅಲ್ಲೋಣ ಅವ್ನು ಹೆಂಗಿದ್ದಾನೆ. ಅಪ್ಪ ದೇವ ಯಾಕೂ ಕೊಡಿಸ್ತೀವಿ ಅವನಿಗೆ. ಇಡೀ ಮಾಲ್ ಅವ್ರು ನೋಡಿದಾರೆ ಅವನ್ನ ಇವತ್ತು. ಎಲ್ಲರೂ ಕೇಳ್ತೀರಿ ಸ್ಪೆಕ್ಸ್ ಕೊಡು ಅಂತ. ಇವನ್ನ ಯಾರಿಗೂ ಕೊಡ್ಲಿ ಅಲ್ಲ ಮಗನೇ? ಎಲ್ಲ ಚೆನ್ನಾಗಿದೆ ಅಂದ್ರ? ಹೌದಾ? ಎಲ್ಲ ಚೆನ್ನಾಗಿದೆ ಹಾರ್ಟ್ ಶೇಪ್ದು. ಸೊ ಅದೇನೋ ವ್ಯಾಲೆಂಟೈನ್ಸ್ ಡೇಗೋ ಏನಕ್ಕೋ ಅದು ತುಂಬ ಇಟ್ಟಿದ್ರು. ಶೋಗೆ ಅಂತ ಮುಡುಗಿರೋದು ಬಿಟ್ಟಿಲ್ಲ ಅವನು ತಗೊಂಡು ಬಂದಿದ್ದಾನೆ. ಎಷ್ಟದು? 100. ಓಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಶಾಪ್ಗೆ ಹೋಗಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಯ್ ವ್ಲಾಗ್. ಸೊ ಇದು ಬೆಳಿಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಬೆಳಿಗ್ಗೆ ಮಾಲಿಂದ ಬಂದು ನಿನ್ನೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಏನೋ ಮಾಡಿದೆ? ಯಾಕೆ ಹೊಡೆದೆ ಚಿಕ್ಕಿಗೆ? ನೀನು ನನಗೆ ಯಾಕೋ ಹೊಡೆದೆ? ಏಯ್ ನೋಡಕ್ಕ ಇರು, ನಾನು ಹೇಳ್ತೀನಿ. ಯಾಕೆ ಹೊಡೆದೆ ಚಿಕ್ಕಿಗೆ? ಏಯ್ ನೀನು ತಾನೇ ಗ್ಲಾಸಲ್ಲಿ ಒದ್ದಿದ್ದು. ಕಾಲು ಒದ್ದಾನೆ ಯಾರು ನೋಡು. ಬೆಳಗ್ಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ. ಎಂಟು ಕಾಲು ಆಗಿದೆ. ಸೊ 8:15 ಆದ್ರಿಂದ ಆಲ್ಮೋಸ್ಟ್ ನಮಗೆ ಒಂದು 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ದಿಲೀಪ್ಗೆ ನಾನು ಸ್ನಾನ ಮಾಡಿಸಿ ಅವನಿಗೆ ಟಿಫನ್ ಮಾಡಿಸಿ ರೆಡಿ ಮಾಡಿ ಕಳಿಸ್ದೆ. ನಮ್ಮ ಅತ್ತೆ ಇಲ್ಲಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಮಾಡ್ಕೊಂಡಿದ್ರು. ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ನಮ್ಮಮ್ಮ ಇವತ್ತು ಗೋವಾಗೆ ಹೋಗ್ತಿದ್ರು. ಹಂಗಾಗಿ ಅವ್ರಿಗೂ ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡ್ಸೋಣ ಅಂಥೇಳಿ ನಾನು ಮತ್ತೆ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಹಂಗಾಗಿ ಇವರು ಎಲ್ಲ ಪೂಜೆ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟು ಏನೆಲ್ಲ ನಾವು ಶಾಪಿಂಗ್ ಮಾಡಿದ್ವಿ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.